ನಮಸ್ಕಾರ ಸ್ನೇಹಿತರೆ. ಆಫ್ರಿಕಾ ವಿರುದ್ಧದ ಮೊದಲ ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯದಲ್ಲಿ ಮೈದಾನದಲ್ಲಿ ಕೊಹ್ಲಿ ವಿರುದ್ಧ ಜಗಳಕ್ಕಿಳಿದ ಕಗಿಸೋ ರಬಾಡ. ಆಫ್ರಿಕನ್ ಆಟಗಾರರಿಗೆ ಬ್ಯಾಟ್ನಿಂದಲೇ ತಕ್ಕ ಪಾಠ ಕಲಿಸಿದ ಕಿಂಗ್ ಕೊಹ್ಲಿ. ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವ ಮೊದಲು ನೀವು ಕೂಡ ವಿರಾಟ್ ಕೊಹ್ಲಿರವರ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಸ್ನೇಹಿತರೆ, ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿರವರು ಶತಕದ ಸಾಧನೆಯನ್ನ ಮಾಡಲಿದ್ದಾರಾ ಅಥವಾ ಇಲ್ಲವಾ ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಟೀಂ ಇಂಡಿಯಾವು ಸದ್ಯ ಬಹುನಿರೀಕ್ಷಿತ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯವನ್ನ ಆಡುತ್ತಿದೆ. ಇಂಡೋ ಆಫ್ರಿಕಾ ನಡುವಿನ ಈ ಮೊದಲ ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯವು ಇಂದಿನಿಂದ ಸೆಂಚುರಿಯನ್ನ ಸೂಪರ್ ಪಾರ್ಕ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ ಬಂಧುಗಳೇ. ಇಂದಿನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ತಂಡದ ಪರ ಆರಂಭಿಕರಾಗಿ ಕಣಕ್ಕಿಳಿದ ರೋಹಿತ್ ಶರ್ಮಾ ಹಾಗೂ ಯಶಸ್ವಿ ಜೈಸ್ವಾಲ್ ರವರು ಟೀಂ ಇಂಡಿಯಾಕ್ಕೆ ಉತ್ತಮ ಆರಂಭವನ್ನ ತಂದುಕೊಡುವಲ್ಲಿ ಎಡವಿದರು. ಅದರಲ್ಲಿಯೂ ಆಫ್ರಿಕಾದ ವೇಗ ಹಾಗೂ ಬೌನ್ಸ್ ಗಳಿಗೆ ಹೆದರಿದ ಈ ಆರಂಭಿಕ ಜೋಡಿಯು ಟೀಂ ಇಂಡಿಯಾಗೆ ಭದ್ರ ಬುನಾದಿ ಹಾಕಿಕೊಡುವಲ್ಲಿ ಮತ್ತೆ ವಿಫಲವಾಯಿತು. ಇಂದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ ರವರು ಕೇವಲ 5 ರನ್ ಗಳಿಸಿದ್ದ ವೇಳೆ ವಿಕೆಟ್ ಒಪ್ಪಿಸಿ ಹೊರನಡೆದರೆ ಯಶಸ್ವಿ ಜೈಸ್ವಾಲ್ ಅವರು 17 ರನ್ಗಳಿಗೆ ಸುಸ್ತಾಗಿ ಹೊರನಡೆದರು. ಈ ಮೂಲಕ ಟೀಂ ಇಂಡಿಯಾವು ಆರಂಭಿಕ ಆಘಾತವನ್ನ ಅನುಭವಿಸಿತು. ಇನ್ನು ಪ್ರಿನ್ಸ್ ಖ್ಯಾತಿಯ ಶುಭ್ಮನ್ ಗಿಲ್ ಆಟ ಕೇವಲ 2 ರನ್ಗಳಿಗೆ ನಿಂತು ಹೋಯಿತು. ಇದರೊಂದಿಗೆ ಟೀಂ ಇಂಡಿಯಾವು ಬರೀ 24 ರನ್ಗಳಿಗೆ 3 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತು. ಸ್ನೇಹಿತರೆ, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜೊತೆಯಾದ ವಿರಾಟ್ ಕೊಹ್ಲಿ ಹಾಗೂ ಶ್ರೇಯಸ್ ಅಯ್ಯರ್ ಅವರು ಟೀಂ ಇಂಡಿಯಾದ ಮೊತ್ತವನ್ನ 50ರ ಗಡಿ ದಾಟಿಸಿದರು. ಸ್ನೇಹಿತರೆ, ಅಲ್ಲದೆ ವಿರಾಟ್ ಕೊಹ್ಲಿ ಅವರು ಇಂದಿನ ಪಂದ್ಯದಲ್ಲಿ 64 ಎಸೆತಗಳನ್ನ ಎದುರಿಸಿ 5 ಬೌಂಡರಿಗಳ ಸಹಿತ 38 ರನ್ ಬಾರಿಸಿದರು. ಇನ್ನು ಶ್ರೇಯಸ್ ಅಯ್ಯರ್ ಅವರು 50 ಎಸೆತಗಳಲ್ಲಿ 1 ಸಿಕ್ಸರ್ ಹಾಗೂ 3 ಬೌಂಡರಿಗಳೊಂದಿಗೆ 31 ರನ್ ಬಾರಿಸಿ ಟೀಂ ಇಂಡಿಯಾಗೆ ಆಸರೆಯಾಗಿ ನಿಂತಿದ್ದರು. ಆದ್ರೆ ಇದೇ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಪಡೆಯುವುದರ ಜೊತೆಗೆ ಕಗಿಸೋ ರಬಾಡ ಅವರು ಮೈದಾನದಲ್ಲಿ ಕೊಹ್ಲಿ ಜೊತೆ ಜಗಳಕ್ಕಿಳಿದ ಘಟನೆಯೊಂದು ನಡೆದಿದೆ ಬಂಧುಗಳೇ. ಹೌದು ಸ್ನೇಹಿತರೆ, ರಬಾಡ ಎಸೆದ 30.6ನೇ ಎಸೆತವನ್ನ ವಿರಾಟ್ ಕೊಹ್ಲಿ ರವರು ಸ್ಟ್ರೇಟ್ ಡ್ರೈವ್ ಆಡಲು ಯತ್ನಿಸಿದರು. ಆದರೆ ಆ ಬಾಲ್ ಎಡ್ಜ್ ಆಗಿ ನೇರವಾಗಿ ವಿಕೆಟ್ ಕೀಪರ್ ನ ಕೈ ಸೇರಿತು. ಇದರೊಂದಿಗೆ ವಿರಾಟ್ ಕೊಹ್ಲಿ ರವರ ಇನ್ನಿಂಗ್ಸ್ ಕೂಡ ಅಂತ್ಯವಾಯಿತು. ಕೊಹ್ಲಿ ಔಟ್ ಆದ ಬೆನ್ನಲ್ಲೇ ರಬಾಡರವರು ಕೊಹ್ಲಿಗೆ ಪೆವಿಲಿಯನ್ ಕಡೆ ಸನ್ನೆ ತೋರಿಸುವ ಮೂಲಕ ಪೆವಿಲಿಯನ್ಗೆ ಹೋಗು ಎಂದು ಮೈದಾನದಲ್ಲೇ ಕೊಹ್ಲಿ ವಿರುದ್ಧ ಕಣ್ಣಿನ ಯುದ್ಧಕ್ಕೆ ಇಳಿದರು ಬಂಧುಗಳೇ. ಇದರಿಂದ ಕುಪಿತಗೊಂಡ ವಿರಾಟ್ ಕೊಹ್ಲಿ ರವರು ಆಫ್ರಿಕನ್ ಆಟಗಾರರ ಮೇಲೆ ಜಗಳಕ್ಕಿಳಿದರು ಅಂತ ಹೇಳಬಹುದು. ಸದ್ಯ ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗುತ್ತಿದೆ. ಒಟ್ನಲ್ಲಿ ಇದೀಗ ಕೊಹ್ಲಿಯನ್ನ ಮೈದಾನದಲ್ಲಿ ಕೆಣಕಿದ್ರೆ ಏನಾಗುತ್ತೆ ಅನ್ನೋದು ಇದೀಗ ಆಫ್ರಿಕಾ ತಂಡಕ್ಕೂ ಮತ್ತೊಮ್ಮೆ ಅರಿವಾಯಿತು ಅಂತ ಹೇಳಬಹುದು ಬಂಧುಗಳೇ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.